ಆದರೆ ಈ ಸಾಯಂಕಾಲ ಸಾಲಿ ಬಿಡ್ತೈತಿ, ಸಾಲಿ ಬಿಡಂತಲೇ ಮಕ್ಕಳು ಬರ್ತಾವೆ. ಮಕ್ಕಳು ಬರಂತಲೇ ಈ ಕೋಣಸಿರ್ಸಿಗಿ ರೋಡು, ಸುಮ್ಮಡ್ ರೋಡು ಮತ್ತು ಈ ರೋಡಿಗೆ ಕೊಟ್ಟ ಹೋಗಿತಾರೆ. ನಿಮ್ಗೆ ಯಾರಿಗಾದರೂ ಅನುಭವ ಆಗಿರ್ಬೋದು. ಮೊನ್ನೆ ಒಂದಿಬ್ಬರು ಸಾರ್ವಜನಿಕರು ನನಗೆ ಫೋನ್ ಮಾಡಿದರು, ದಯವಿಟ್ಟು ಸಣ್ಣ ಮಕ್ಕಳು ಇರ್ತಾರೆ, ಅವ್ರಿಗೆ ತಿಳಿ ಹೇಳ್ರಿ, ಯಾವುದೇ ರೀತಿಯಿಂದ ರೋಡ್ ಮ್ಯಾಗ ಕೊಡ್ಡ ಹಾಕಿ, ಕಂಟಿ ಹಾಕಿ, ಚಂದ ವಸೂಲಿ ಮಾಡೋದಾಗಲಿ, ಬುಕ್ ಹಿಡ್ಕೊಂಡು ನಿಂದ್ರೋದಾಗಲಿ ಒತ್ತಾಯಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ. ಅದು ರಾಬ್ರಿ ಸೆಕ್ಷನ್ ಆಗುತ್ತೆ. ರಾಬ್ರಿ ಸೆಕ್ಷನ್ ನಿಮಗೆಲ್ಲ ಗೊತ್ತಲ್ಲ, ಇಟ್ ಈಸ್ ದ ಹೆವಿಯೆಸ್ಟ್ ಪನಿಷ್ಮೆಂಟ್. ಅದು ನೋಡೋಕೆ ಸಣ್ಣದು ಅನ್ನಿಸ್ತೈತಿ, ಬಟ್ ಅದರ ಪರಿಣಾಮ ಭಾಳ ದೊಡ್ಡದಿರ್ತೈತಿ. ಇದೇನು ಬಿಡ್ರಿ ಸರ್, ಒಂದು ಕಂಟಿ ಹಾಕಿ 10 ರೂಪಾಯಿ ಇಸ್ಕೊಂಡಾರ ಬಿಡ್ರಿ ಅಂತೀರಿ. ಇಟ್ ಈಸ್ ದ ರಾಬ್ರಿ ಸೆಕ್ಷನ್. ಅರ್ಥ ಆಯ್ತಲ್ಲ? ರೋಡ್ ರಾಬ್ರಿ ಆಗುತ್ತೆ. ದಯವಿಟ್ಟು ಅಂಥ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ಸಣ್ಣದು ನೋಡೋಕೆ ಕಣ್ಣಿಗೆ ಭಾಳ ಸಣ್ಣ ಸಿಂಪಲ್ ಮ್ಯಾಟ್ರ್ ಅನ್ನಿಸ್ತದೆ, ಬಟ್ ರಾಬ್ರಿ ಆಗುತ್ತೆ. ರಾಬ್ರಿ ಅಂದ್ರೆ ನಿಮಗೆಲ್ಲ ಗೊತ್ತಿರಲಿ, 10 ವರ್ಷ ಮೇಲ್ಪಟ್ಟು ಶಿಕ್ಷೆ ಇದೆ ಅದರೊಳಗೆ. ಮತ್ತು ಒಂದು ಸಲ ಜೀವಾವಧಿ ಶಿಕ್ಷೆನೂ ಆಗುತ್ತೆ. ಬೈ ಚಾನ್ಸ್ ಏನಾರು ಹೋಗೋ ಬೈಕ್ನಾಗ ಪಟ್ನ ಅಡ್ಡ ಹಾಕಿದ್ರು ಬಿದ್ದ ಸತ್ತ ಅಂದ್ರೆ ರೋಡ್ ರಾಬ್ರಿ ವಿತ್ 302 ಆಗುತ್ತೆ. ಅರ್ಥ ಆಯ್ತಲ್ಲ? ಅವೆಲ್ಲ ಭಾಳ ಅನಾಹುತ ಆಗ್ತವೆ. ಅದಕ್ಕೆ ದಯವಿಟ್ಟು ಯಾರೂ ಅದಕ್ಕೆ ಅವಕಾಶ ಮಾಡಿಕೊಡಕ್ಕೆ ಹೋಗ್ಬೇಡ್ರಿ.